ದೃಷ್ಟಿಹೀನರಿಗಾಗಿ ಈಗ ಹೊಸ ಆಪ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ಸಹಜ್ ಸಂಸ್ಥೆಯು ಅಂಧರು ಸುಲಭವಾಗಿ ಬಸ್ ಗುರುತಿಸುವಂತಹ ಆಪ್ ಅನ್ನ ಪರಿಚಯಿಸಿದೆ. ಈ ಆಪ್ ಮೂಲಕ ತಮ್ಮ ಸಮೀಪದ ಬಸ್ ರೂಟ್ ನಂಬರ್, ಅದು ಸಂಚರಿಸುವ ಮಾರ್ಗವನ್ನ ಸುಲಭವಾಗಿ ತಿಳ್ಕೊಳ್ಳಬಹುದು. ಅಂಧರು ಒಂದ್ ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಮಾಡಬೇಕು ಅಂದ್ರೆ ಅನುಭವಿಸಬೇಕಾದ ತೊಂದರೆಗಳು ಒಂದೆರಡಲ್ಲ. ಹೀಗಾಗಿನೇ ಅವರನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಆಪ್ ಅನ್ನ ಹೊರತರಲಾಗಿದೆ ಅಂತ ಸಹಜ್ ಸಂಸ್ಥೆ ತಿಳಿಸಿದೆ. ಇನ್ನು ಸಹಜ್ ಸಂಸ್ಥೆಗೆ ಸಮರ್ಥನಂ ಸಂಸ್ಥೆ ಹಣಕಾಸು ನೆರವನ್ನ ನೀಡಿದೆ. ಈ ಒಂದು ವಿಶೇಷ ಅಪ್ಲಿಕೇಶನ್ ನಾವು ಸಹಜ್ ಸಾಫ್ಟ್ವೇರ್ ಅವರ ಜೊತೆ ಸೇರಿ ಮಾಡ್ತಾ ಇದ್ದೀವಿ. ಈ ಅಪ್ಲಿಕೇಶನ್ ಮೂಲಕ ಅಂಧರು ಸ್ವಾವಲಂಬಿಗಳಾಗಿ ಓಡಾಡಬಹುದು, ಸ್ವಾವಲಂಬಿಗಳಾಗಿ ಬಸ್ಸು ಪ್ರಯಾಣ ಮತ್ತು ಬಿಲ್ಡಿಂಗ್ಗಳನ್ನ ಗುರುತಿಸ್ಬೋದು. ಇನ್ನು ಈ ಥರ ದೊಡ್ಡ ದೊಡ್ಡ ಕ್ಯಾಂಪಸ್ಗಳಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೋಗ್ಬೋದು, ನೀವು ಬೆಂಗಳೂರು ಜ್ಞಾನಭಾರತಿ ಕ್ಯಾಂಪಸ್ಗೆ ಹೋಗ್ಬೋದು. ಅಲ್ಲಿ ಅನೇಕ ಇಲಾಖೆಗಳ ಇರ್ತವೆ, ಡಿಪಾರ್ಟ್ಮೆಂಟ್ಸ್ ಇರ್ತವೆ. ಅದನ್ನ ಗುರುತಿಸ್ಲಿಕ್ಕೆ ಸ್ವತಃ ನಾನು 4 ವರ್ಷ ಬೆಂಗಳೂರು ಯೂನಿವರ್ಸಿಟಿಲಿದ್ದೆ. ಇನ್ನೊಬ್ಬರ ಸಹಾಯ ಇಲ್ಲದೆ ಒಬ್ಬನೇ ಓಡಾಡೋದು ಬಹಳ ಕಷ್ಟ ಆಗ್ತಾಯಿತ್ತು. ಯಾವ ಇಲಾಖೆ ಎಲ್ಲಿದೆ, ಪೊಲಿಟಿಕಲ್ ಸೈನ್ಸ್ ಎಲ್ಲಿದೆ. ನಾನು ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಸೊ ಆ ಒಂದು ಡಿಪಾರ್ಟ್ಮೆಂಟ್ಸ್ನ ಗುರುತಿಸೋದಾಗ್ಬೋದು, ಬಿಲ್ಡಿಂಗ್ಗಳನ್ನ, ಲೈಬ್ರರಿಗಳನ್ನ, ಈ ಥರದ ಅನೇಕ ಬಿಲ್ಡಿಂಗ್ಗಳನ್ನ ಮತ್ತು ವಸ್ತುಗಳನ್ನ ಈಗ ನನ್ನ ಕಾರಿಗೆ ನಾನು ಹಾಕ್ಕೊಂಡು ಕಾರ್ ಹುಡುಕೋದು ಕೂಡ ಸುಲಭ ಆಗ್ತದೆ. ಇದು ಬೇರೆಯವ್ರಿಗೂ ಕೂಡ ಅನುಕೂಲ ಆಗ್ಬೋದು. ಅದರಲ್ಲೂ ಅಂಧರಿಗೆ ಬಸ್ ಪ್ರಯಾಣ ಆಗ್ಬೋದು ಮತ್ತು ಇತರ ಚಟುವಟಿಕೆ ಮಾಡಲಿಕ್ಕೆ ಈ ಅಪ್ಲಿಕೇಶನ್ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಒಂದು ವೈಯಕ್ತಿಕವಾದ ಒಂದು ಅಭಿಪ್ರಾಯ. Bus stands, for example, you go into the Majestic bus stand, there are a lot of buses. They don't know which bus is close to them. This technology will help them actually give them voice commands of saying that so and so bus number has come and so and so bus number is closest to you right now. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ಕೂಡ ಹೇಳುತ್ತಾ? It will not tell you the exact distance because that's not required for a visually impaired person, but it will tell saying that okay, 201 is now coming. Then it will start vibrating and it will say 201 is near.